ಬೆಕ್ಲುಶಿವ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅಂತೂ ಇಂತೂ ನಿನ್ನೆ ಲಾಕ್ ಆಗಿದ್ದಾರೆ. ಭೈರತಿ ಬಸವರಾಜ್ ಶರಣಾರ್ಥಿಗೂ ಮುನ್ನವೇ ಸಿಐಟಿ ಪೊಲೀಸರಿಂದ ತನಿಖೆ ನಡೆದಿದೆ. ಜೊತೆಗೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ಗಾಗಿ ಕಾಯ್ತಾ ಇದ್ರು. ಭೈರತಿ ಬಸವರಾಜ್ನ ಸಿಐಟಿ ಕಚೇರಿಗೆ ಕರೆತಂದಿದ್ದಾರೆ. ದೇವನಹಳ್ಳಿ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದಲ್ಲಿ ಇದೀಗ ಬಂಧಿಸಲಾಗಿದೆ. ಏನು ಬೆಕ್ಲುಶಿವ ಕೊಲೆ ಕೇಸ್ ನಡೀತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅಪ್ಸ್ಟ್ಯಾಂಡ್ ಆಗಿದ್ರು. 8 ತಿಂಗಳ ಬಳಿಕ ಸಿಐಟಿ ಪೊಲೀಸರಿಂದ ಇದೀಗ ಭೈರತಿಗೆ ಬಂಧನವಾಗಿದೆ. ಶರಣಾಗತಿಗೂ ಮುನ್ನವೇ ಸಿಐಟಿ ಪೊಲೀಸರಿಂದ ಕೆಡ್ಡ ಹೊಡೆದಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲೇ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ಭೈರತಿ ಬಸವರಾಜ್ನ ಸಿಐಟಿ ಕಚೇರಿಗೆ ಕರೆತಂದಿದ್ದಾರೆ ಅಲ್ಲಿನ ಪೊಲೀಸರು. ದೇವನಹಳ್ಳಿ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದಲ್ಲಿ ಈ ತಂಡ ಈಗ ರಚಿಸಿ ಸಿಐಡಿ ತನಿಖಾಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಭೈರತಿ ಬಸವರಾಜ್ನನ್ನ ತನಿಖಾಧಿಕಾರಿಗೆ ಹಸ್ತಾಂತರಿಸಲಾಗಿದೆ. ಹರ್ಷರನ್ನ ಭೈರತಿ ಬಸವರಾಜ್ರನ್ನ ಹಸ್ತಾಂತರಿಸಿದ್ದಾರೆ. ಏನು ಕೊಲೆ ಕೇಸ್ನಲ್ಲಿ ಅಬ್ಸ್ಟ್ಯಾಂಡ್ ಆಗಿ ಓಡಾಡ್ತಾ ಇದ್ರು. 8 ತಿಂಗಳ ಬಳಿಕ ಇದೀಗ ಪೊಲೀಸರಿಂದ ಭೈರತಿ ಬಸವರಾಜ್ರನ್ನ ಬಂಧಿಸಲಾಗಿದೆ. ಶರಣಾಗತಿ ಹಾಗೂ ಮುನ್ನವೇ ಇದೀಗ ಸಿಟಿ ಪೊಲೀಸರಿಂದ ಕೆಡ್ಡವನ್ನ ಹೊಡೆದು ತದನಂತರ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ನ ಲಾಕ್ ಮಾಡಲಾಗಿದೆ. ಇನ್ನು ಬಂಧನದ ಪ್ರಕ್ರಿಯೆ ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಸಿಐಡಿ ಕಚೇರಿಯಲ್ಲೇ ರಾತ್ರಿ ಊಟ ನೀಡಿದ ಪೊಲೀಸರು ರಾತ್ರಿ ಭೈರತಿ ಬಸವರಾಜ್ಗೆ ಪ್ರಾಥಮಿಕವಾಗಿ ವಿಚಾರಣೆ ಶುರು ಮಾಡಿಕೊಂಡಿದ್ರು. ಬಹುತೇಕ ಇಂದು ಜಡ್ಜ್ ಎದುರು ಹಾಜರುಪಡಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯಲಿದ್ದಾರೆ ಸಿಐಡಿ. ಜಸ್ಟ್ ಏನು ಈಗ ಜಡ್ಜ್ ಮುಂದೆ ನಿಲ್ಲಿಸಿ ಹಾಜರುಪಡಿಸಿ ಮಾತುಕತೆ ನಡೆಸಬೇಕಷ್ಟೇ, ವಿಚಾರಣೆ ನಡೆಸಬೇಕಷ್ಟೇ. ಈ ಬಂಧನ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿಯೇ ಕಚೇರಿಯಲ್ಲಿ ವಿಚಾರಣೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ ಭೈರತಿ ಬಸವರಾಜ್ಗೆ. ಸಿಐಡಿ ಕಚೇರಿಯಲ್ಲೇ ರಾತ್ರಿ ಊಟ ನೀಡಿದ್ದಾರೆ ಪೊಲೀಸರು. ರಾತ್ರಿ ಭೈರತಿ ಬಸವರಾಜ್ಗೆ ಪ್ರಾಥಮಿಕವಾಗಿಯೇ ವಿಚಾರಣೆಯನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿಐಡಿ ಪೊಲೀಸರು. ಎಲ್ಲೆಲ್ಲಿ ತಲೆ ಮರೆಸಿಕೊಂಡು ಓಡಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ರಾತ್ರಿ ಭೈರತಿ ಬಸವರಾಜ್ರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದ್ದು, ಹಾಗಾಗಿ ವಿಚಾರಣೆ ಕೂಡ ಮಾಡಿದ್ರು. ಈಗ ಬಹುತೇಕ ಇವತ್ತು ಜಡ್ಜ್ ಮುಂದೆ ನಿಲ್ಲಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿ ಪಡೆಯಲಿದ್ದಾರೆ ಸಿಐಡಿ. ಅದಕ್ಕೂ ಮುಂಚೆ ಎಲ್ಲೆಲ್ಲಿ ನೀವು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರಿ ಅನ್ನೋ ಪ್ರಶ್ನೆಗಳನ್ನು ಒಡ್ಡುತ್ತಾ, ಇನ್ನೂ ಕೆಲ ಪ್ರಶ್ನೆಗಳನ್ನು ಒಡ್ಡುತ್ತಾ ಅದಕ್ಕೆಲ್ಲ ಉತ್ತರ ಸಿಕ್ಕ ನಂತರ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸುವ ಮುನ್ನ ಇದೀಗ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಎಲ್ಲ ಆರೋಗ್ಯ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡಿ ತದನಂತರ ಅದನ್ನು ಕೂಡ ರಿಪೋರ್ಟ್ ಕೊಡ್ತಾರೆ. ಏನು ಈ ಬೆಕ್ಲುಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಲಾಗಿತ್ತು, ನನಗೆ ಬೇಲ್ ಬೇಕು ಅಂತ. ಸೊ ಆ ಒಂದು ಜಾಮೀನನ್ನು ವಜಾಗೊಳಿಸಿತ್ತು ಸುಪ್ರೀಂ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಅಬ್ಸ್ಟ್ಯಾಂಡ್ ಆಗಿದ್ರು. ಯಾಕಂದರೆ ಸುಪ್ರೀಂ ಕೋರ್ಟ್ ಬಹುಶಃ ಇವರು ಕಾನೂನು ಬಾಹಿರವಾಗಿ ನಡ್ಕೊಳ್ದೆ ಒಂದು ವೇಳೆ ಅದನ್ನೆಲ್ಲ ಪಾಲಿಸಿದರೆ, ಕಾನೂನು ಏನೇನು ಹೇಳಿತ್ತು ಅದನ್ನು ಪಾಲಿಸಿದರೆ ಬಹುಶಃ ಬೇಲ್ ಸಿಗ್ತಾ ಇತ್ತೇನೋ. ಆದರೆ ಬೇಲ್ ಸಿಗೋದಕ್ಕಿಂತ ಮುಂಚೆ, ಅರ್ಜಿ ಹಾಕೋದಕ್ಕಿಂತ ಮುಂಚೆನೇ ಅದನ್ನು ಯಾವುದೂ ಪಾಲಿಸದೆ ಹೋದಾಗ ಏನು ಈ ಭೈರತಿ ಬಸವರಾಜ್ ಪರ ವಕೀಲರಿರ್ತಾರೆ, ಅವರು ಏನು ಜಡ್ಜ್ ಮುಂದೆ ಮಾತಾಡೋದಕ್ಕಿಂತ ಮುಂಚೆಯೇ ಅವರು ಒಂದು ಪ್ರಶ್ನೆಯನ್ನು ಒಡ್ತಾರೆ. ಕಾನೂನು ಬಾಹಿರವಾಗಿ ಕೊಟ್ಟಿರುವಂತಹ ರೂಲ್ಸನ್ನು ಫಾಲೋ ಮಾಡದೆ ಅದನ್ನು ತ್ಯಜಿಸಿರೋದಕ್ಕಾಗಿ ನಾನು ಬೇಲನ್ನು ವಜಾ ಮಾಡ್ತೇನೆ ಅಂತ ಹೇಳಿ ಈ ಒಂದು ಬೇಲನ್ನು ವಜಾ ಮಾಡುತ್ತೆ. ಈ ವಜಾ ಆದ ಬೆನ್ನಲ್ಲೇ ಭೈರತಿ ಬಸವರಾಜ್ ಅಬ್ಸ್ಟ್ಯಾಂಡ್ ಆಗ್ತಾರೆ. ಈಗ ಅಂತೂ ಇಂತೂ ನಿನ್ನೆ ಕೆಂಪೇಗೌಡ ವಿಮಾನ ನಿಲ್ದಾಣ, ರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ. ಯಾಕಂದರೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಹೇಳಿದರು ನೀವೇ ಸರೆಂಡರ್ ಆಗಬೇಕು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು.
ಎಸ್ ಶಿವು, ಇದೀಗ ನಿನ್ನೆ ಭೈರತಿ ಬಸವರಾಜ್ ಬಂಧನವಾಗಿದೆ. ಇವತ್ತು ಏನೇನೆಲ್ಲ ವಿಚಾರಣೆ ನಡೆಸಲಾಗುತ್ತೆ? ನಿನ್ನೆ ರಾತ್ರಿ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಏನೇನೆಲ್ಲ ವಿಚಾರಣೆ ಆಯ್ತು? ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸ್ತಾರಾ ಅಂತ? ನಿನ್ನೆ ರಾತ್ರಿ ಅವರನ್ನ ವಿಮಾನ ನಿಲ್ದಾಣ ಟರ್ಮಿನಲ್ 1ರಲ್ಲಿ ಅರೆಸ್ಟ್ ಮಾಡ್ಕೊಳ್ತಾ ಇದ್ದಂತೆನೆ ಸೀದಾ ಕರ್ಕೊಂಡು ಬಂದಿದ್ದಂತದ್ದು. ಸೀದಾ ಸಿಐಡಿ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡ ನಂತರದಲ್ಲಿ ಈಗ ಅವರನ್ನ ನಿನ್ನೆ ರಾತ್ರಿ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಅವರನ್ನ ಅವ್ರಿಗೆ ಏನ್ ರಾತ್ರಿ ವ್ಯವಸ್ಥೆ ಮಲ್ಗೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡಿರುವಂತದ್ದು. ಇವತ್ತು ಬೆಳಿಗ್ಗೆ ಅವರನ್ನ ತಿಂಡಿ ಎಲ್ಲ ಕೊಟ್ಟು ನಿತ್ಯದ ಕೆಲಸಗಳಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟು ಆ ನಂತರದಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗ್ಲಾಗುತ್ತೆ. ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ನಂತರದಲ್ಲಿ ಅವರನ್ನ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರು ಈಗೇನು ಇವತ್ತು 11 ಗಂಟೆ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಅಥವಾ 11 ಗಂಟೆ ನಂತರ ಅಂದ್ರೆ ಅವ್ರಿಗೆ ಇನ್ನೂ ಕೂಡ 24 ಗಂಟೆ 5 ಗಂಟೆವರೆಗೂ ಕೂಡ ಸಮಯಾವಕಾಶ ಇರ್ತದೆ. 5 ಗಂಟೆ ಒಳಗಡೆ ಅವರು ಎಲ್ಲವನ್ನೂ ಕೂಡ ತಯಾರಿ ಮಾಡಿಕೊಂಡು ಸಿಐಡಿ ಪೊಲೀಸರು ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಕೋರ್ಟ್ ನಲ್ಲಿ ಹಾಜರುಪಡಿಸಿದಾಗ ಅವರು ಏನು ಮನವಿಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ ನಮ್ಗೆ ಇಂತಿಷ್ಟು ದಿನಗಳ ಕಾಲ ಈ ಕಾರಣಕ್ಕಾಗಿ ಆರೋಪಿ ನಂಬರ್ 5 ಭೈರತಿ ಬಸವರಾಜ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ನಮ್ಗೆ ವಿಚಾರಣೆಗೆ ಅಗತ್ಯ ಇರೋದ್ರಿಂದ ಅವ್ರಿಗೆ ನಮ್ ಕಸ್ಟಡಿ ಬೇಕಾಗುತ್ತೆ ಅನ್ನುವಂಥದ್ದನ್ನ ಕೇಳುವಂತದ್ದು. ಅದರಲ್ಲಿ 14 ದಿನ ಮ್ಯಾಕ್ಸಿಮಮ್ ಕೇಳುವಂತ ಸಾಧ್ಯತೆ ಇರುತ್ತೆ. ಅದರ ಒಳಗಡೆ ಇದ್ರೆ ಈ ತನಿಖೆಗೆ ಇವ್ರಿಗೆ ಎಷ್ಟು ದಿನ ಅವಕಾಶಗಳು ಬೇಕಾಗುತ್ತೆ, ಯಾವ ಮಟ್ಟದ ಸಾಕ್ಷಿ ಕಲೆ ಹಾಕ್ಬೇಕಾಗುತ್ತೆ ಅನ್ನುವಂತ ಆಧಾರದ ಮೇಲೆ ಅವರು ಅವ್ರ ಸಮಯಾವಕಾಶವನ್ನ ನಿಗದಿ ಮಾಡ್ಕೊಂಡು ಕೇಳ್ತಾರೆ. ಅದರಲ್ಲಿ ನ್ಯಾಯಾಧೀಶರು ಈ ಅವ್ರು ಕೇಳುವಂತ ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಇಷ್ಟು ದಿನಕ್ಕೆ ಬೇಕಾಗುತ್ತಾ ಅನ್ನೋಂಥದ್ದು ಆಧರಿಸಿ ಪಿಸಿಗೆ ಕೊಡುವಂಥದ್ದು, ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನಗಳು ಕೊಡಬಹುದು ಅನ್ನೋದನ್ನ ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರೆ. ಆ ನಂತರದಲ್ಲಿ ಇಂಟ್ರಾಗೇಷನ್ ಶುರುವಾಗುತ್ತೆ. ಏನೆಲ್ಲ ಇಲ್ಲಿವರೆಗೂ ಸಿಐಡಿ ಪೊಲೀಸರು ಕಲೆ ಹಾಕೊಂಡು ಇಟ್ಕೊಂಡಿದ್ದಾರೆ ಮಾಹಿತಿಗಳನ್ನ, ಆ ಎಲ್ಲಾ ಮಾಹಿತಿಗಳನ್ನ ಕೂಡ ಭೈರತಿ ಬಸವರಾಜಿಂದ ಪಡ್ಕೊಳ್ಳುವಂತ ಕೆಲಸವನ್ನ ಸಿಐಡಿ ಪೊಲೀಸರು ಮಾಡ್ತಾರೆ. ಈಗಾಗ್ಲೇನೆ 19 ಜನರನ್ನ ಏನು ಅರೆಸ್ಟ್ ಮಾಡಿ ಕಳಿಸಲಾಗಿದೆ ವಿಕ್ಲು ಕೊಲೆ ಪ್ರಕರಣದಲ್ಲಿ. ಅಲ್ಲಿ ಈಗ 5ನೇ ಆರೋಪಿ ಶಾಸಕ ಭೈರತಿ ಬಸವರಾಜು ಇವರಿಗೆ ಏನೆಲ್ಲ ಲಿಂಕ್ ಇತ್ತು ಈ ಒಂದು ಕೊಲೆಯ ಸುತ್ತ ಅನ್ನುವಂಥದ್ದು ಈಗಾಗ್ಲೇನೆ ಸಿಐಡಿ ಪೊಲೀಸರು ಎಲ್ಲ ಒಂದು ಸಾಕ್ಷ್ಯಗಳನ್ನ ಕಲೆ ಹಾಕೊಂಡಿರುವಂತದ್ದು. ಫೋನ್ ಕಾನ್ವರ್ಸೇಷನ್, ಅವ್ರ ಸಿಡಿಆರ್, ಯಾರ್ಯಾರಿಗೆ ಕರೆ ಮಾಡಿದ್ರು, ಕೊಲೆಯಾದ ದಿನ ಯಾರು ಕರೆ ಮಾಡಿದ್ರು, ಕೊಲೆಯಾದ ನಂತರದಲ್ಲಿ ಯಾರ್ಯಾರು ಕರೆ ಮಾಡಿದ್ರು, ಆ ನಂತರ ಇವರು ಕೊಲೆ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಮೊದಲು ಎಲ್ಲೆಲ್ಲಿ ಸೇರ್ಕೊಂಡಿದ್ರು, ಈಗ ಇವರೆಲ್ಲರೂ ಕೂಡ ಕುಂಭಮೇಳಕ್ಕೆ ಜೊತೆಲಿ ಹೋಗಿದ್ದಂತದ್ದು, ಇವೆಲ್ಲವೂ ಕೂಡ ಏನೆಲ್ಲ ಅಂಶಗಳನ್ನ ಕಲೆ ಹಾಕ್ಲಿಕ್ಕೆ ಇದೆಯೋ ಅದೆಲ್ಲವೂ ಕೂಡ ಬಾಯಿ ಬಿಡಿಸ್ಕೊಳ್ಳುವಂಥದ್ದು. ಆ ಒಂದು ರೆಕಾರ್ಡ್ ಕೂಡ ಮಾಡ್ಕೊಳ್ಳಾಗುತ್ತೆ. ಅದು ಆಡಿಯೋ ವಿಡಿಯೋ ಎಲ್ಲ ರೆಕಾರ್ಡ್ ಕೂಡ ಮಾಡ್ಕೊಳ್ಳಾಗುತ್ತೆ. ಅವರ ಹೇಳಿಕೆಯನ್ನು ತೆಗೆದುಕೊಳ್ಳಾಗುತ್ತೆ. ನಂತರದಲ್ಲಿ ಇಡೀ ಒಂದು ಪ್ರೋಸೆಸ್ ಅನ್ನ ಮುಂದುವರಿಸುವಂತದ್ದು. ಇಂತರ ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.